ಹಿಂದೆ ಹೋಗೋರ ಪುಟ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈ ಕಾಲೇಜಿನ ಪ್ರಾಂಶುಪಾಲರು. ನೀವು ಎಲ್ಲ ಬೇರೆ ಬೇರೆ ಕಾಲೇಜುಗಳಲ್ಲಿ ಎಲ್ಲರೂ ನೋಡ್ಕೊಂಡು ಬನ್ನಿ, ಸರಳವಾದಂತ ತತ್ವಕ್ಕೆ ಹೊಂದಿಕೊಳ್ಳತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಪ್ರಾಂಶುಪಾಲರು. ನೀವು ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಅವರನ್ನ ನೇರವಾಗಿ ಭೇಟಿ ಆಗ್ಬೋದು, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಬೋದು. ಅವರು ತೀರಿಸುವಂತ ಯಾವಾಗಲೂ 24 ಗಂಟೆನೂ ಅಷ್ಟೇ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಗೋಸ್ಕರ, ಅವರ ಒಂದು ಅಕಾಡೆಮಿಕಲ್ಲಿ ಅವರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ದಿಕ್ಕಿನಲ್ಲಿ ಅವರು ಪ್ರತಿ ಸಮಯದೂ ಸಹ ಪ್ರಯತ್ನ ಪಡ್ತಾ ಇರ್ತಾರೆ. ಅದು ನಿಮಗೂ ಮುಂದೆ ಗೊತ್ತಾಗುತ್ತೆ. ಅವರ ಜೊತೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ಈಗ ನಿರೂಪಣೆಯನ್ನು ಮಾಡ್ತಾ ಇದ್ದಾರಲ್ಲ ಅವರೇ ಸರ್, ಅವರೇ ಪ್ರೇಮ್ ಕುಮಾರ್ ಸರ್ ಅವರು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು. ಆತರ ನಿಮ್ಮ ವಯಸ್ಸಿಗೆ ಅಂದ್ರೆ ಬಹಳ ದೊಡ್ಡವಳಾದ್ಮೇಲೆ ಈಗ ನನಗೆ ಟೀಚರ್ ಎಲ್ಲ ಆದ್ಮೇಲೆ ಗೊತ್ತಾಯ್ತು, ಶಿಕ್ಷಣ ಅಷ್ಟು ಮಹತ್ವದ ವಿಷಯ, ಜ್ಞಾನ ಅಷ್ಟು ಉನ್ನತವಾದ ವಿಷಯ. ಅದಕ್ಕೆ ಕಾಡಿಗೆ ಹೋಗಿ ಅಷ್ಟು ಕಷ್ಟಪಟ್ಟು ಅಲ್ಲಿದ್ದು ಒಂದಷ್ಟು ಕಲ್ತ್ಕೊಂಡು ಬಂದು ಸಮಗ್ರ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಮತ್ತೆ ನಾಡಲ್ಲೆಲ್ಲ ಜ್ಞಾನವನ್ನ ಹರಡಿದ್ದೀವಿ. ಸೊ ಹಾಗೆ ಒಳ್ಳೆ ಜ್ಞಾನವನ್ನ ಪಡ್ಕೊಳ್ಳೋಕೆ ಬಂದಿದ್ದೀರಿ, ನಮ್ಮ ಕಾಲೇಜಿಗೆ ಬಂದಿದ್ದೀರಿ, ಬಹಳ ಸಂತೋಷದ ವಿಷಯ. ಅಂದ್ರೆ ಒಂದು 3-4 ವಿಷಯಗಳು ನಾನು ಬಹಳ ಹೇಳೋಕೆ ಇಷ್ಟಪಡ್ತೀನಿ. ಡಿಗ್ರಿ ಒಂದು ಪದವಿ ಮಾಡಕ್ ಬಂದಿದ್ದೀವಲ್ವಾ ನಾವೆಲ್ಲ ಇಲ್ಲಿಗೆ ಅಲ್ವಾ? ಏನಕ್ಕೆ ಡಿಗ್ರಿ? ಹೌದು, ಏನೇನಿಗೆ ಡಿಗ್ರಿ ಅನ್ಕೊಂಡಿದ್ದೀರಿ ಮನಸ್ಸಲ್ಲಿ? ನಾವೀಗ ಮಹಿಳಾ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀವಿ, ಸರಿ. BComಗೆ, BAಗೆ, BCAಗೆ ಜಾಯ್ನ್ ಆಗಿದ್ದೀವಿ, BBAಗೆ. ಏನೇನು ಅನ್ಕೊಂಡ್ರಿ ಮನಸ್ಸಲ್ಲಿ? ಜಾಬ್ಗೆ ಬೇಕು, ಹೌದಾ? ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಮೇಡಮ್? ಕಾಸು ಬೇಡವಾ ಅಂತ ಕೇಳಿಲ್ಲ ಯಾರು? ಕಾಸು ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಓಕೆ, ಈ ಕಾರ್ಯಕ್ರಮ ಉದ್ದೇಶ ಏನು, ಅದರ ಗೋಲ್ ಏನು ಅನ್ನೋದನ್ನ ಈಗಾಗಲೇ ನಾವೆಲ್ಲ ನಮ್ಮ ಅಧ್ಯಾಪಕ ಮಿತ್ರರು ಒಬ್ಬೊಬ್ಬರಾಗೆ ಅದನ್ನು ಹೇಳ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗ ಒಂದಷ್ಟು ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮವು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಸುಪ್ತ ಅಥವಾ ಜಾಗೃತೆ, ಅದು ವಿದ್ಯೆಯಲ್ಲಿರುವಂತಹ ಅದನ್ನು ಎಪ್ಪಿಸಿ ಜಾಗೃತೆಯನ್ನು ಗೊಳಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನು ಜೋಡಿಸುವ ಪ್ರಯತ್ನದ ಒಂದು ಆಯೋಜನಾ ಕಾರ್ಯಕ್ರಮವೇ ಪುನಶ್ಚೇತನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ